ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ನಾವು 10ನೇ ತರಗತಿಗೆ ಸಂಬಂಧಪಡ್ತಕ್ಕಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ದಿನಾಂಕ 7/1/2026 ನಡೀತಕ್ಕಂತಹ ಪ್ರಿಪರೇಟರಿ ಎಕ್ಸಾಮಿನೇಷನ್ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ವಿಷಯ ಬಂದು ದ್ವಿತೀಯ ಭಾಷೆ ಇಂಗ್ಲೀಷ್ 80 ಅಂಕಗಳಿಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ. ನಾಳೆ ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಮೋಸ್ಟ್ ಪ್ರೊಬೆಬ್ಲಿ ಬಹಳಷ್ಟು ಸಂಭವನೀಯವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಒಂದು ವಿಡಿಯೋ ಪಾಠ ಆಗಿರ್ತದೆ. ಹಾಗಾಗಿ ಈ ವಿಡಿಯೋ ಭಾಳಷ್ಟು ಉಪಯುಕ್ತ ಮತ್ತು ಉಪಯೋಗಕಾರಿಯಾಗಿರೋದರಿಂದ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿರಿ ಅಂತ ಹೇಳ್ತಾ, ಇಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, 4 alternatives are given for each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. 4 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು. ಫಸ್ಟ್ ಒನ್, ಮೊದಲನೆಯ ಮಲ್ಟಿಪಲ್ ಚಾಯ್ಸ್ ಕ್ವೆಶನನ್ನು ನೋಡೋದಾದರೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತಕ್ಕಂಥದ್ದು. ಸೊ ಸೆಂಟೆನ್ಸ್ ಏನಪ್ಪ ಅಂತಂದರೆ ಇಲ್ಲಿ ದೇ ಕ್ರಿಯೇಟೆಡ್ ದ ನ್ಯೂ AI ಟೂಲ್. ಮೊದಲನೇ ಕ್ವೆಶನ್ ಟ್ಯಾಗ್ ನೋಡೋದಾದರೆ ದೇ ಕ್ರಿಯೇಟೆಡ್ ನ್ಯೂ AI ಟೂಲ್ ಅಂತಕ್ಕಂಥದ್ದು. ಈ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಇಲ್ಲಿ ನಮಗೆ ಪಾಸ್ಟ್ ಟೆನ್ಸ್ನಲ್ಲಿ ಸಿಂಪಲ್ ಸೆಂಟೆನ್ಸಸ್ಗಳಲ್ಲಿ ಅಥವಾ ಅಸರ್ಟಿವ್ ಸೆಂಟೆನ್ಸಸ್ಗಳಲ್ಲಿ ಹೆಲ್ಪಿಂಗ್ ವರ್ಬ್ಸ್ಗಳು ಬರದೇ ಇರೋ ಕಾರಣಕ್ಕಾಗಿ ಈ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿರೋದ್ರಿಂದ ನಾವಿಲ್ಲಿ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಬರೀಬೇಕಾಗ್ತದೆ. ಹಾಗಾಗಿ ಈ ಸೆಂಟೆನ್ಸು ಪಾಸಿಟಿವ್ ಸೆಂಟೆನ್ಸ್ ಇರೋದರಿಂದ ಎನ್ ಅಪಸ್ಟ್ರಾಫಿ ಟಿ ಬರೆದು ದೇ ಅಂತಕ್ಕಂಥ ಪ್ರೊನೌನನ್ನು ಆ್ಯಸ್ ಇಟ್ ಈಸ್ ನಾವು ಬರೆದ್ರೆ ನಮಗಿಲ್ಲಿ ಕ್ವೆಶನ್ ಟ್ಯಾಗ್ ಆಗ್ತದೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ಡಿಡಂಟ್ ದೇ. ನೆಕ್ಸ್ಟ್ ಕ್ವೆಶನ್ ನಂಬರ್ 2 ನೋಡೋದಾದರೆ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಈ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ಸೆಂಟೆನ್ಸ್ ನಮಗೆ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು. ಮಲ್ಲೇಶ್ವರ ಹೇಳ್ತಾನೆ, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್ ಪೀಪಲ್ ಆರ್ ಹಿಯರ್ ಆರ್ ಅಪ್ರೇಡ್. ರೋಮ ಹೇಳ್ತಾಳೆ, ಎಸ್ ಯು ಆರ್ ರೈಟ್, ದೇ ಫಿಯರ್ ಫಾರ್ ಗೆಟಿಂಗ್ ಇನ್ವಾಲ್ವ್ಡ್ ಅಂತಕ್ಕಂಥ ಈ ಸೆಂಟೆನ್ಸ್ಗೆ ನಾವಿಲ್ಲಿ ಲ್ಯಾಂಗ್ವೇಜ್ ಫಂಕ್ಷನನ್ನು ನೋಡೋದಾದರೆ ನಮ್ಮ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗಿರ್ತದಪ್ಪ ಅಂತಂದರೆ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಆಗೋದಿಲ್ಲ, ಗಿವಿಂಗ್ ಇನ್ಫಾರ್ಮೇಷನ್ ಇಲ್ಲ, ಆಕ್ಸೆಪ್ಟಿಂಗ್ ಇನ್ವಿಟೇಷನ್ ಇಲ್ಲ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಯಾಕಂತಂದರೆ ಇದು ಬಾಲೇಶ್ವರ ಹೇಳಿರ್ತಕ್ಕಂತಹ ಅಗ್ರಿಮೆಂಟಿಗೆ ಇವರು ಕೂಡ ಒಪ್ಪಿಗೆಯನ್ನು ಸೂಚಿಸಿರೋ ಕಾರಣಕ್ಕಾಗಿ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಮೂರನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಅಪ್ರೋಪ್ರೈಟ್ ಇಫ್ ಕ್ಲಾಸ್. ಇಫ್ ಕ್ಲಾಸನ್ನು ಬರೀತಕ್ಕಂಥ ಸೆಂಟೆನ್ಸು. ಇಫ್ ಯು ಹ್ಯಾಡ್ ಸ್ಟಡೀಡ್ ವೆಲ್ ಯು ಡ್ಯಾಶ್ ಪಾಸ್ಡ್ ದಿ ಎಕ್ಸಾಮ್. ಸೊ ಇಲ್ಲಿ ಆನ್ಸರ್ ಏನಾಗ್ತದಪ್ಪ ಅಂತಂದರೆ ಇಲ್ಲಿ ವುಡ್ ಹ್ಯಾವ್. ಇಫ್ ಯು ಹ್ಯಾಡ್ ಸ್ಟಡೀಡ್ ವೆಲ್ ಯು ವುಡ್ ಹ್ಯಾವ್ ಪಾಸ್ಡ್ ದಿ ಎಕ್ಸಾಮ್ ಅಂತಕ್ಕಂಥದ್ದು ಇಲ್ಲಿ ವುಡ್ ಹ್ಯಾವ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಕ್ವೆಶನ್ ನಂಬರ್ 4, ಇಲ್ಲಿ ಮಲ್ಟಿಪಲ್ ಚಾಯ್ಸ್ 4ನೇದು ನೋಡೋದಾದರೆ, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಇನ್ಫಿನೇಟಿವ್ ಅಂತಕ್ಕಂಥದ್ದು. ಇನ್ಫಿನೇಟಿವನ್ನು ಹುಡುಕಬೇಕಂತಂದರೆ 2+ ಮೇನ್ ವರ್ಬನ್ನು ನಾವಿಲ್ಲಿ ಅಥವಾ ಪ್ರಿನ್ಸಿಪಲ್ ವರ್ಬನ್ನು ನಾವಿಲ್ಲಿ ಇನ್ಫಿನೇಟಿವ್ ಅಂತ ಕರಿತೀವಿ. ಇರ್ತಕ್ಕಂಥ ಸೆಂಟೆನ್ಸ್ ಏನಪ್ಪ ಅಂತಂದರೆ, ಸ್ವಾಮಿ ಹೇಳ್ತಾನೆ, ದ ಪೀಪಲ್ ಆರ್ ಅಪ್ರೇಡ್ ಟು ಟೆಲ್ ದ ಟ್ರೂತ್ ಅಂತಕ್ಕಂಥದ್ದು. ಸೊ ಇಲ್ಲಿ 2 ಅಂತಕ್ಕಂಥದ್ದು ಪ್ಲಸ್ ಇಲ್ಲಿ ಟೆಲ್ ಅಂತಕ್ಕಂಥದ್ದು ಪ್ರಿನ್ಸಿಪಲ್ ವರ್ಬ್ ಆಗಿರೋದ್ರಿಂದ ನಮಗೆ ಆನ್ಸರ್ ಟು ಟೆಲ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್. ಇನ್ನು ಪಾರ್ಟ್ 2 ಅಥವಾ ಮೇನ್ ಕ್ವೆಶನ್ ನಂಬರ್ 2 ನೋಡೋದಾದರೆ, ಡೂ ಆ್ಯಸ್ ಡೈರೆಕ್ಟೆಡ್ 1 ಅಂಕದ ಪ್ರಶ್ನೆಗಳು. ವಿಚ್ ವರ್ಡ್ ಹ್ಯಾಸ್ ಅ 2 ಸಿಲೆಬಲ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಡ್ಸ್ಗಳಲ್ಲಿ 1 ಸಿಲೆಬಲ್ ವರ್ಡ್ ಯಾವುದು? ಆ್ಯಕ್ಚುಲಿ ಇದು 2 ಸಿಲೆಬಲ್ ಅಂತಾಗಿದೆ. 1 ಸಿಲೆಬಲ್ ವರ್ಡ್ ಯಾವುದಪ್ಪ ಅಂತಂದರೆ ಫಾರೆಸ್ಟ್, ಕಾಮನ್, ಆರ್ಟಿಫಿಷಿಯಲ್, ಟೂಲ್ ಅಂತಕ್ಕಂಥದ್ದು ನಮಗಿಲ್ಲಿ 1 ಸಿಲೆಬಲ್ ವರ್ಡ್ ಆಗಿರ್ತದೆ. ಹಾಗಾಗಿ ಇಲ್ಲಿ 2 ಸಿಲೆಬಲ್ ಅಲ್ಲ, 1 ಸಿಲೆಬಲ್ ವರ್ಡ್ ಯಾವುದು ಅಂತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 6, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲನ್ನು ಬರೀರಿ ಅಂತಕ್ಕಂಥದ್ದು. ಸುಧಾ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಅಮೇರಿಕನ್ ಕಂಟ್ರಿ ಅಂತಕ್ಕಂಥದ್ದು. ಸೊ ಇಲ್ಲಿ ಅಮೇರಿಕನ್ ಅಂತಕ್ಕಂಥ ಬಂದಿರೋ ಕಾರಣಕ್ಕಾಗಿ ಆ್ಯನ್ ಅಮೇರಿಕನ್ ಕಂಟ್ರಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರ್ಯಾಕೆಟ್ ಅಂತಕ್ಕಂಥದ್ದು. ಸತೀಶ್ ಡ್ಯಾಶ್ ವೆನ್ ಹೀಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಸೊ ಇಲ್ಲಿ ವಾಸ್ ಡ್ರಾಯಿಂಗ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ
ಆಗ್ತದೆ. ಸತೀಶ್ ವಾಸ್ ಡ್ರಾಯಿಂಗ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ. ಮುಂದಿನ ಪ್ರಶ್ನೆ, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ ಅಂತಕ್ಕಂಥದ್ದು ಇಲ್ಲಿ ನಮಗಿರ್ತಕ್ಕಂತಹ ಪ್ರಶ್ನೆ. ಪಾಸಿಟಿವ್ ಡಿಗ್ರಿಗೆ ಬದಲಾಯಿಸ್ತಕ್ಕಂಥದ್ದು. ಅನಂತ್ ವಾಸ್ ದ ಕ್ಲೇವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇದು ನಮಗೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಇರ್ತಕ್ಕಂಥ ಸೆಂಟೆನ್ಸನ್ನು ಪಾಸಿಟಿವಿಗೆ ಚೇಂಜ್ ಮಾಡೋದಾದರೆ, ಆನ್ಸರ್ ನೋಡೋದಾದರೆ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆ್ಯಸ್ ಕ್ಲೇವರ್ ಆ್ಯಸ್ ಅನಂತ್ ಅಂತಕ್ಕಂಥದ್ದು ಪಾಸಿಟಿವ್ ಡಿಗ್ರಿನಲ್ಲಿ ಚೇಂಜ್ ಆಗ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕಿಂಗ್ ವರ್ಡನ್ನು ಬರೀಬೇಕಾಗಿರ್ತಕ್ಕಂಥದ್ದು. ರಮ್ಯಾ ಡ್ಯಾಶ್ ಹೀಸ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್ ಅಂತಕ್ಕಂಥದ್ದು. ರಮ್ಯಾ ಆ್ಯಂಡ್ ಹರ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್ ಅಂತಕ್ಕಂಥದ್ದು. ಇಟ್ ಈಸ್ ವೆರಿ ಹಾಟ್ ವಿ ಕಾಂಟ್ ಟಚ್ ಇಟ್ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸೆಂಟೆನ್ಸು. ಆನ್ಸರ್ ನೋಡೋದಾದರೆ ಇಟ್ ಈಸ್ ಸೋ ಹಾಟ್ ದ್ಯಾಟ್ ವಿ ಕೆನಾಟ್ ಟಚ್ ಇಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವೈಸ್. ಪ್ಯಾಸಿವೈಸ್ಗೆ ಈ ಸೆಂಟೆನ್ಸನ್ನು ಚೇಂಜ್ ಮಾಡಬೇಕು. ಅನಂತ್ ಓನ್ ಮೆನಿ ಪ್ರೈಸಸ್. ಸೊ ಇದು ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿರ್ತಕ್ಕಂಥ ಸೆಂಟೆನ್ಸ್ ಆಗಿರೋದ್ರಿಂದ ಈ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡಿಕೊಂಡು ಮೆನಿ ಪ್ರೈಸಸ್ ಪಾಸ್ಟ್ ಟೆನ್ಸ್ನಲ್ಲಿರೋದ್ರಿಂದ ಇಲ್ಲಿ ಪ್ರೈಸಸ್ ಇರೋದ್ರಿಂದ ನಮಗೆ ಇದು ಹೆಲ್ಪಿಂಗ್ ವರ್ಬ್ ಬರಬೇಕು. ಓನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿ ಓನ್ ಆಗಿ ಉಳ್ತದೆ. ಬೈ ಅಂತಕ್ಕಂಥ ಪ್ರಿಪೋಸಿಷನ್ ತೊಗೊಂಡು ಈ ಸಬ್ಜೆಕ್ಟನ್ನು ಈ ಕಡೆ ತಂದು ಆಬ್ಜೆಕ್ಟ್ ಮಾಡಿದ್ರೆ ನಮಗೆ ಆನ್ಸರ್ ಸರಿಯಾಗಿರ್ತಕ್ಕಂಥದ್ದು. ಮೆನಿ ಪ್ರೈಸಸ್ ವೇರ್ ಓನ್ ಬೈ ಅನಂತ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಏನು ಬರ್ತದಪ್ಪ ಅಂತಂದರೆ ಇಲ್ಲಿ ಡೋಂಟ್ ಲಾಫ್ ಡ್ಯಾಶ್ ಮೀ. ಇಲ್ಲಿ ಬಂದಿರತಕ್ಕಂತಹ ಪ್ರಿಪೋಸಿಷನ್ ಯಾವುದಪ್ಪ ಅಂತಂದರೆ ಆ್ಯಟ್. ಡೋಂಟ್ ಲಾಫ್ ಆ್ಯಟ್ ಮೀ. ನೆಕ್ಸ್ಟ್ ಕ್ವೆಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಅಂತಕ್ಕಂಥದ್ದು. ದೇ ಶುಡ್ ಬಿ ಗಿವನ್ ಗುಡ್ ಡ್ಯಾಶ್ ಅಂತಕ್ಕಂಥ ಇದೆ. ಹಾಗಾಗಿ ಎಜುಕೇಷನ್, ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಷನ್ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಫಾರ್ಮ್ ಆಗಿರ್ತದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 14, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಅಂಡರ್ಲೈನ್ ಮಾಡಿರ್ತಕ್ಕಂಥ ಈ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಏನಾಗ್ತದೆ ಅಂತಂದರೆ ವೆರಿ ಸಿಂಪಲ್ ವರ್ಬ್ ಆಗಿ ಈ ಒಂದು ಶಬ್ದ ಕೆಲಸ ಮಾಡ್ತದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 15, ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ಗೆ ಈ ಒಂದು ಸೆಂಟೆನ್ಸನ್ನು ಚೇಂಜ್ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಸೆಂಟೆನ್ಸನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು. ನೇಹಾ ಮತ್ತು ನೀತಿ ಅಂತಕ್ಕಂಥ ನಡುವೆ ನಡೆದಿರ್ತಕ್ಕಂಥದ್ದು. ಆನ್ಸರ್ ಕನ್ವರ್ಸೇಷನ್ ಇರೋದರಿಂದ ನೇಹಾ ಆಸ್ಕ್ಡ್ ನೀತಿ ಇಫ್ ಸಿ ವುಡ್ ಸೆಂಡ್ ಹರ್ ದ್ಯಾಟ್ ಡೇಸ್ ಹೋಮ್ವರ್ಕ್. ಸೊ ಇದು SRನ ಕ್ವಶನ್ ಇರೋದರಿಂದ ಇಫ್ ಅಥವಾ ವೆದರ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ತೊಗೊಂಡು ಮಾಡಬೇಕಾಗ್ತದೆ ರಿಪೋರ್ಟೆಡ್ ಸ್ಪೀಚ್. ಕ್ವಶನ್ ನಂಬರ್ 16, ಯೂಸ್ ದ ವರ್ಡ್ ವಾಕ್ ಆ್ಯಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ನಿಮ್ಮದೇ ಆಗಿರ್ತಕ್ಕಂಥ ವಾಕ್ಯದಲ್ಲಿ ವಾಕ್ ಅಂತಕ್ಕಂಥ ವರ್ಡನ್ನು ವರ್ಬ್ ಆಗಿ ಯೂಸ್ ಮಾಡಿಕೊಂಡು ವಾಕ್ಯವನ್ನು ರಚನೆ ಮಾಡತಕ್ಕಂಥದ್ದು. ಎಕ್ಸಾಂಪಲ್, ವಿ ಶುಡ್ ವಾಕ್ ಡೈಲಿ ಟು ಮೇಂಟೈನ್ ಗುಡ್ ಹೆಲ್ತ್. ಸೊ ನಿಮಗಿದು ಸ್ವಲ್ಪ ಕಷ್ಟ ಆಗ್ಬೋದು. ಕೊಟ್ಟಿರ್ತಕ್ಕಂಥ ಯಾವುದಾದ್ರು ಒಂದು ಶಬ್ದ ಕೊಟ್ಟು ಅದನ್ನು ಕ್ರಿಯಾಪದವನ್ನಾಗಿ ಉಪಯೋಗಿಸಿರಿ ಅಂತಂದರೆ ಸಿಂಪ್ಲಿ ಏನು ಮಾಡಬೇಕು, ನೀವು ಐ ಬರಿಬೇಕು. ಆ ಕೊಟ್ಟಿರ್ತಕ್ಕಂತಹ ವರ್ಬನ್ನು ನೀವು ಬರೆದು ಟುಡೇ ಅಂತ ಬರೆದ್ರೆ ಸಿಂಪ್ಲಿ ನಿಮಗೊಂದು ಸೆಂಟೆನ್ಸ್ ಫ್ರೇಮ್ ಆಗ್ತದೆ. ಹಾಗಾಗಿ ಇಲ್ಲಿ ವಾಕ್ ಅಂತಕ್ಕಂಥ ವರ್ಡನ್ನು ನೀವು ವರ್ಬ್ ಆಗಿ ಯೂಸ್ ಮಾಡಿ ಅಂತ ಬೇರೆ ಯಾವುದು ಕೊಟ್ಟರೂ ಕೂಡ ಐ ಬರೀರಿ, ಆ ಶಬ್ದ ಬರೀರಿ, ಟುಡೇ ಅಂತ ಬರೀರಿ, ನಿಮಗೊಂದು ಸೆಂಟೆನ್ಸ್ ಫ್ರೇಮ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಂಗ್ ಅಂತ ಕೊಟ್ಟಿದ್ರು ಅಂತ ಅಂದ್ಕೊಳ್ರಿ, ಏನಾಗ್ತದೆ ಐ ಸಿಂಗ್ ಟುಡೇ, ಇಲ್ಲಿ ಒಂದು ಸೆಂಟೆನ್ಸ್ ಫ್ರೇಮ್ ಆಯಿತು. ಹೀಗೆ ಸ್ವಲ್ಪ ಟೆಕ್ನಿಕಲಿ ತಾವು ಗಮನಿಸಬಹುದು. ಕ್ವೆಶನ್ ನಂಬರ್ 17, ದ ಫಾಲೋವಿಂಗ್ ಸೆಂಟೆನ್ಸ್ ಆಸ್ ಅ 2 errors, ಎಡಿಟ್ ದ ಸೆಂಟೆನ್ಸ್, ರೀರೈಟ್ ಇನ್ ದ ಗಿವನ್ ಬುಕ್ಲೆಟ್ ಅಂತಕ್ಕಂಥದ್ದು. ಸೊ ಇಲ್ಲಿ ಏನಾಗಿರ್ತದೆ ಅಂತಂದರೆ ಎರರ್ಸ್ ಎಷ್ಟಿರ್ತವೆ, 2 ಇರ್ತವೆ. ಅದನ್ನ ನಾವೇನು ಮಾಡಬೇಕು, ಎಡಿಟ್ ಮಾಡಬೇಕು. ಎಡಿಟ್ ಅಂತಂದರೆ ಸರಿಪಡಿಸ್ತಕ್ಕಂಥದ್ದು. ಸರಿಪಡಿಸಿ ಏನು ಮಾಡಬೇಕು, ರೀರೈಟ್, ಮತ್ತು ಪುನಃ ಅದನ್ನು ಮತ್ತೊಂದು ಬಾರಿ ಬರಿಬೇಕಾಗಿರ್ತಕ್ಕಂಥದ್ದು. ಸ್ವಾಮಿ ಹರೀಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ದೇರ್ ಅಂತಕ್ಕಂಥದ್ದು. ಏನನ್ನು ನಾವು ಇಲ್ಲಿ ಕ್ಲೂಸ್ ಕೊಟ್ಟಿರೋದು ಅಂತಂದರೆ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್. ಸೊ ಆನ್ಸರ್ ನೋಡೋದಾದರೆ ಇಲ್ಲಿ ಸ್ವಾಮಿ ಇಲ್ಲಿ ಹರೀಡ್ ಅಂತ ಆಗಿರ್ತಕ್ಕಂಥ ಆ್ಯಡ್ವರ್ಬ್ ಇಲ್ಲಿ ಹರೀಡ್ಲಿ ಆಗಬೇಕಾಗ್ತದೆ. ಆಮೇಲೆ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್, ಇಲ್ಲಿ ಬಟ್ ಅಂತ ಆಗಿರೋದು, ಬಟ್ ಅದು ಕಂಜಂಕ್ಷನ್ ಏನಾಗಬೇಕು ನಮಗೆ ಇಲ್ಲಿ ಆ್ಯಂಡ್ ಆಗಬೇಕಾಗಿರ್ತದೆ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ನಂಬರ್ ಆಫ್ ಕ್ವೆಶನ್ಸ್ ಆರ್ 7 ಆ್ಯಂಡ್ ನಂಬರ್ ಆಫ್ ಮಾರ್ಕ್ಸ್ ಆರ್ ಅಲಾಟೆಡ್ 14. ಒಂದೊಂದು ಪ್ರಶ್ನೆಗೆ 2 ಅಂಕಗಳನ್ನ ಕೊಡ್ತಾರೆ. ನಂಬರ್ ಆಫ್ ಕ್ವೆಶನ್ಸ್ ನಮಗೆ ಇಲ್ಲಿ 7, ಮಾರ್ಕ್ಸ್ ಬಂದು 14 ಇರ್ತಕ್ಕಂಥದ್ದು. ಸ್ವಲ್ಪ ಇಲ್ಲಿ ನೋಡಬೇಕು. 4 questions ಫ್ರಮ್ ಪ್ರೋಸ್, 4 ಪಾಠಗಳಿಂದ ಬಂದರೆ 1 ಪೊಯೆಟ್ರಿಂದ ಬಂದಿರ್ತದೆ, ಇನ್ನು 2 ಸಪ್ಲಿಮೆಂಟರಿ ರೀಡಿಂಗ್ದಿಂದ ಬರ್ತಕ್ಕಂಥದ್ದು. ಈ ಸಪ್ಲಿಮೆಂಟ್ರಿ ರೀಡಿಂಗ್ ಕ್ವೆಶನ್ಸ್ಗಳಲ್ಲಿ ನಿಮಗಿಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತದೆ, 2ರಲ್ಲಿ ಒಂದನ್ನು ಬರೀಲಿಕ್ಕೆ.
ಫಸ್ಟ್ ಕ್ವೆಶನ್ ನೋಡೋದಾದರೆ ಕ್ವೆಶನ್ ನಂಬರ್ 18, ಅಂಬೇಡ್ಕರ್ ವಾಸ್ ಡಿಸ್ಕ್ರೈಬ್ಡ್ ಆಸ್ ದ ಸಿಂಬಲ್ ಆಫ್ ರಿವೋಲ್ಟ್. ವಾಟ್ ಮೇಡ್ ನೆಹರು ಟು ಡಿಸ್ಕ್ರೈಬ್ ಸೊ ಅಂತಕ್ಕಂಥದ್ದು ಇದೆ. ಅಂಬೇಡ್ಕರ್ ಅವರನ್ನು ಸಿಂಬಲ್ ಆಫ್ ರಿವೋಲ್ಟ್ ಅಂತ ವರ್ಣಿಸ್ತಾರೆ ನೆಹರು ಅವರು. ಯಾಕೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಆನ್ಸರ್, ನೆಹರು ಡಿಸ್ಕ್ರೈಬ್ಡ್ ಅಂಬೇಡ್ಕರ್ ಆಸ್ ದ ಸಿಂಬಲ್ ಆಫ್ ರಿವೋಲ್ಟ್. ಕಾರಣ, ಬಿಕಾಸ್ ಅಂಬೇಡ್ಕರ್ಸ್ ಹೋಲ್ ಲೈಫ್ ಫ್ರಮ್ ಹಿಸ್ ಬರ್ತ್ ಇನ್ ಅ ಪುವರ್ untouchable family to his rise as an outstanding leader and scholar was a revolt against the oppressive and tyrannical Hindu social order. His life was a continuous fight for a social equality and rights of the ಡಿಪ್ರೆಸ್ಡ್ ಕ್ಲಾಸಸ್ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ವೈ ಡಿಡ್ ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ. ಸೊ ನಿಮಗಿಲ್ಲಿ ಜೆಂಟಲ್ಮೆನ್ ಆಫ್ ರಿಯೂನ್ ಮೇಡೋ ಪಾಠದಿಂದ 2 ಅಂಕದ ಪ್ರಶ್ನೆ ಬರ್ತದೆ. ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ಕೂಡ 2 ಅಂಕದ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠವನ್ನು ಮತ್ತು ಜೆಂಟಲ್ಮೆನ್ ಆಫ್ ರಿಯೂನ್ ಮೇಡೋ ಪಾಠವನ್ನು ನೀವು 2 ಮಾರ್ಕ್ಸಿಗೆ ಅಂತಂದು ಹೇಳ್ಬಿಟ್ಟು ಟಾರ್ಗೆಟ್ ಮಾಡಿ ಪ್ರಿಪ್ರೇಷನ್ ಮಾಡಬೇಕಾಗ್ತದೆ. ಯಾಕೆ ಎಕ್ಸ್ಟ್ರಾ ಮನಿಯನ್ನು ತೆಗೆದುಕೊಳ್ಳೋದಕ್ಕೆ ರೆಫ್ಯೂಸ್ ಮಾಡಿದರು ಡಾನ್ ಅನ್ಸೆಲ್ಮ್ ಅಂತಂದರೆ, ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಬಿಕಾಸ್, ಯಾಕಂತಂದರೆ ಹಿ ಫೆಲ್ಟ್ ಇನ್ಸಲ್ಟೆಡ್ ವೆನ್ ದ ಸ್ಟೋರಿ ಟೆಲ್ಲರ್ ಆಫರ್ಡ್ ಮೋರ್ ದ್ಯಾನ್ ದ ಅಗ್ರೀಡ್ ಪ್ರೈಸ್. ಮೊದಲೇ ಒಪ್ಪಿಕೊಂಡಿರುವ ಹಣಕ್ಕಿಂತ ಹೆಚ್ಚಿಗೆ ಹಣವನ್ನು ಕೊಡುವುದಾಗಿ ಹೇಳಿದಾಗ ಅವ್ರಿಗೊಂದು ರೀತಿಯಾಗಿರ್ತಕ್ಕಂತಹ ಅವಮಾನ ಆಗ್ತದೆ ಏನೋ ಅಂತಕ್ಕಂಥ ಒಂದು ವಿಚಾರಕ್ಕಾಗಿ, ಅಕಾರ್ಡಿಂಗ್ ಟು ಹಿಮ್ ಹಿ ಹ್ಯಾಡ್ ಆಲ್ರೆಡಿ ಕ್ವೇಟೆಡ್ $1,200 ಆ್ಯಂಡ್ ದಟ್ ವಾಸ್ ದಿ ಪ್ರೈಸ್. ಅವರ ಅಭಿಪ್ರಾಯದಲ್ಲಿ $1,200 ಇಲ್ಲಿ ಒಂದು ಆ ಭೂಮಿಗೆ ಬೆಲೆಯಾಗಿರ್ತದೆ. ಹಿ ಸೇಡ್ ಹಿ ಡಿಡಂಟ್ ನೀಡ್ ಅ ಸೆಂಟ್ ಮೋರ್ ಆ್ಯಂಡ್ ವುಡ್ ನಾಟ್. ಹಾಗಾಗಿ ಇಲ್ಲಿ ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳಲಿಕ್ಕೆ ಅವರು ರೆಫ್ಯೂಸ್ ಮಾಡ್ತಾರೆ. ವುಡ್ ನಾಟ್ ಟೇಕ್ ಮೋರ್ ದ್ಯಾನ್ ವಾಟ್ ಹಿ ವಾಸ್ ಅಗ್ರೀಡ್ ಅರ್ಲಿಯರ್. ಹೀಸ್ ರೆಫ್ಯೂಸಲ್ ವಾಸ್ ಡ್ಯೂ ಟು ಹೀಸ್ ಸೆಲ್ಫ್ ರೆಸ್ಪೆಕ್ಟ್, ಡಿಗ್ನಿಟಿ ಆ್ಯಂಡ್ ಪ್ರಿನ್ಸಿಪಲ್ಸ್, ನಾಟ್ ಬಿಕಾಸ್ ಆಫ್ ಪಾವರ್ಟಿ. ಅವನ ಬಡತನಗೋಸ್ಕರ ಅಲ್ಲ, ಅವನಿಗಿರ್ತಕ್ಕಂತಹ ರೆಸ್ಪೆಕ್ಟ್ ಸಲುವಾಗಿ, ಸೆಲ್ಫ್ ರೆಸ್ಪೆಕ್ಟ್ ಸಲುವಾಗಿ, ಅವನ ಗೌರವ ಸಲುವಾಗಿ ಮತ್ತು ಅವನಿಗಿರ್ತಕ್ಕಂಥ ಒಬ್ಬ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಆಗಿರೋದರಿಂದ ಅವನ ಬಡತನಕ್ಕಾಗಿ ಹಣವನ್ನು ರೆಫ್ಯೂಸ್ ಮಾಡೋದಿಲ್ಲ, ಬದಲಾಗಿ ಈ 3 ವಿಚಾರಕ್ಕಾಗಿ ಎಕ್ಸ್ಟ್ರಾ ಹಣವನ್ನು ರೆಫ್ಯೂಸ್ ಮಾಡ್ತಾರೆ ಡಾನ್ ಅನ್ಸೆಲ್ಮ್. ಕ್ವೆಶನ್ ನಂಬರ್ 12, ಹೌ ಅಕಾರ್ಡಿಂಗ್ ಟು ಬರೋಕ್ ಈಸ್ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಈಸ್ ಥ್ರೆಟನ್ಡ್ ಅಂತಕ್ಕಂಥದ್ದು. ಸೊ ನಿಮಗಿಲ್ಲಿ ಅಗೇನ್ ಮತ್ತೆ ರಿಮೈಂಡ್ ಮಾಡಬೇಕೇನಂತಂದರೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ನಿಮಗೆ 2 ಮಾರ್ಕ್. ಅಕಾರ್ಡಿಂಗ್ ಟು ಬರೋಕ್, ಕೆಲಿಸ್ ಬರೋಕ್ ಅವರ ಅಭಿಪ್ರಾಯದಲ್ಲಿ ದ ಸರ್ವೈವಲ್ ಆಫ್ ಅವರ್ ಸಿವಿಲೈಸೇಷನ್ ಈಸ್ ಥ್ರೆಟನ್ಡ್ ಬೈ ಅ ನಂಬರ್ ಆಫ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್. 2 ರೀತಿಯಾಗಿರ್ತಕ್ಕಂಥ ಡಿಸಾಸ್ಟರ್, ಒಂದು ನ್ಯಾಚುರಲ್, ಇನ್ನೊಂದು ಮ್ಯಾನ್ ಮೇಡ್ ಡಿಸಾಸ್ಟರ್. ಹಿ ಎಕ್ಸ್ಪ್ಲೇನ್ಸ್ ದ್ಯಾಟ್ ಡೇಂಜರ್ಸ್ ಸಚ್ ಆಸ್ ಅರ್ಥಕ್ವಿಕ್ಸ್, destruction of megacities, environmental catastrophes, economic and social crisis, and a large scale violence and are increasing every year. Question number 21, 2 more question. How does the poet describe the earth as an ocean of patience in the poem I am the land ಅಂತಕ್ಕಂಥದ್ದು. ಸೊ ಇಲ್ಲಿ ಪದ್ಯದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಐ ಆಮ್ ದ ಲ್ಯಾಂಡ್ ಪದ್ಯದ ಮೇಲೆ ಮೊದಲೆಲ್ಲ 3 ಅಂಕಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆ ಈಗ 2 ಅಂಕಗಳಿಗೆ ಬರ್ತಾ ಇರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಈ ಪದ್ಯವನ್ನು 2 ಅಂಕಗಳಿಗೆ ಅಂತಂದೇಳಿ ಟಾರ್ಗೆಟ್ ಮಾಡಿ ತಾವು ಓದಬೇಕಾಗ್ತದೆ. ದ ಪೊಯೆಟ್ ಶೋಸ್ ದ ಅರ್ತ್ಸ್ ಓಷನ್ ಆಫ್ ಪೇಷನ್ಸ್ ಬೈ ರಿಪೀಟೆಡ್ಲಿ ಮೇಕಿಂಗ್ ದ ಲ್ಯಾಂಡ್ ಸೇ ಐ ವೇಟ್ ಆ್ಯಂಡ್ ಐ ಲೈ ಪೇಷನ್ಸ್ ಇವನ್ ವೆನ್ ಹ್ಯೂಮನ್ಸ್ ಶೌಟ್ ಬೈ ಇಟ್, ಡಿಗ್ ಮಡ್ಡಿ ಹೋಲ್ಸ್, ಬಿಲ್ಡ್ ಕಾರ್ ಪಾರ್ಕ್ಸ್, ಪ್ಲಾಂಟ್ ಫೆನ್ಸಸ್ ಆ್ಯಂಡ್ ಇವನ್ choke it with a chain link necklace. Despite all this exploitation, the land calmly waits without reacting or resisting. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇಲ್ಲಿ ಇರ್ತಕ್ಕಂಥದ್ದು. ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್, ವಾಟ್ ಮೇಕ್ಸ್ ಯು ಟು ಅಪ್ರಿಸಿಯೇಟ್ ಹಿಮ್ ಅಂತಕ್ಕಂಥದ್ದು. ಇದೇ ಪ್ರಶ್ನೆಯನ್ನು ಸ್ವಲ್ಪ ಚೇಂಜ್ ಮಾಡಿ ಕೇಳ್ಬೋದು. ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಆ್ಯನ್ ಆಲ್ರೌಂಡರ್ ಅಂತಕ್ಕಂಥ ಪ್ರಶ್ನೆಗೂ ಕೂಡ ಇದೇ ಉತ್ತರ ಆಗಿರ್ತದೆ. ಅನಂತ್ ವಾಸ್ ಟ್ಯಾಲೆಂಟೆಡ್ ಬಾಯ್ ಬಿಕಾಸ್ he excelled his everything he did. He was the best table tennis player in his school, the fastest runner, and a gifted sitar learner who could even compose his own tunes to the astonishment of his guru. All these qualities makes us appreciate remarkable talent among ಅನಂತನಲ್ಲಿರತಕ್ಕಂಥ ಟ್ಯಾಲೆಂಟನ್ನು ನಾವಿಲ್ಲಿ ಪಾಯಿಂಟ್ಸ್ಗಳಲ್ಲಿ ಸ್ವಲ್ಪ ನೆನಪಿಟ್ಟುಕೊಂಡು ಆನ್ಸರ್ ಬರಬೇಕು. ಇಂಪಾರ್ಟೆಂಟ್ ಕ್ವೆಶನ್ ಅದು ಕೂಡ. ಹೌ ವಾಸ್ ದ ಮಾರ್ಚ್ ಲೆಡ್ ಬೈ ದ ಸ್ಟೂಡೆಂಟ್. ಇದು ನಿಮಗೆ ಸಪ್ಲಿಮೆಂಟರಿ ರೀಡಿಂಗ್ನಿಂದ ಬಂದಿರತಕ್ಕಂಥದ್ದು. ನಾರಾಯಣಪುರ ಇನ್ಸಿಡೆಂಟ್. ಆನ್ಸರ್ ನೋಡೋದಾದರೆ ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಪೀಸ್ಫುಲಿ ಶೌಟಿಂಗ್ ಸ್ಲೋಗನ್ಸ್ ಲೈಕ್ ಕ್ವಿಟ್ ಇಂಡಿಯಾ, ಹೋಲ್ಡಿಂಗ್ ದ ನ್ಯಾಷನಲ್ ಫ್ಲಾಗ್ ವಿತ್ ಅ ಕರೇಜ್ ಆ್ಯಂಡ್ ಡಿಸಿಪ್ಲಿನ್. ಇಟ್ ವಾಸ್ ಅನ್ಯೂಶುವಲ್ ಬಿಕಾಸ್ ದ ಮಾರ್ಚ್ ಈಸ್ ಇನ್ ಕಂಪ್ಲೀಟ್ಲಿ ಸೈಲೆನ್ಸ್ ಮೋಡ್. ಸೈಲೆನ್ಸ್ ಆಗಿಯೇ ಅವರು ಮಾರ್ಚನ್ನು ಮಾಡ್ತಾರೆ. ದೇರ್ ವೇರ್ ನೋ ಸ್ಲೋಗನ್ಸ್, ನೋ ಶೌಟ್ಸ್
ಎಕ್ಸೆಟ್ರಾ. ಅಥವಾ ಇಲ್ಲಿ ಚಾಯ್ಸ್ ಇರೋದು ಆ ಥರ ನೋಡೋದಾದರೆ ಹೌ ಕ್ಯಾನ್ ಯು ಸೇ ದಟ್ ಡಿಕ್ಕಿ ಡೋಲ್ಮಾಸ್ ಲೈಫ್ ವಾಸ್ ಸಾರೋಫುಲ್. ಭಾಳಷ್ಟು ಕಷ್ಟಕರ ಮತ್ತು ದುಃಖಕರವಾಗಿತ್ತು ಡಿಕ್ಕಿ ಡೋಲ್ಮಾ ಅವರ ಲೈಫ್ ಅಂತಕ್ಕಂಥದ್ದು. ಇದು ಇಂಪಾರ್ಟೆಂಟ್ ಕ್ವಶನ್. ಆನ್ಸರ್, ಸಿ ಲಾಸ್ ಹರ್ ಮದರ್ ಎಟ್ ದ ಏಜ್ ಆಫ್ 11. ಹರ್ ಫಾದರ್ ವಾಸ್ ಬೆಡ್ ರಿಡನ್ ಆ್ಯಂಡ್ ಹರ್ ಲೈಫ್ ವಾಸ್ ಫುಲ್ ಆಫ್ ಸ್ಟ್ರಗಲ್ ಬಟ್ ಸಿ ಬ್ರೇವ್ಲಿ ಓವರ್ಕಮ್ ಇಟ್ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಅವಳ ದುಃಖಕರವಾಗಿರ್ತಕ್ಕಂಥ ಜೀವನದ ಬಗ್ಗೆ, ಕಷ್ಟಕರವಾಗಿರ್ತಕ್ಕಂಥ ಜೀವನದ ಬಗ್ಗೆ ಹೇಳ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 24 ಅನ್ನೋದಾದರೆ, ಇನ್ ವಾಟ್ ವೇ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಪ್ ಆ್ಯಂಡ್ ಹೀಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್ ಅಂತಕ್ಕಂಥದ್ದು. ಆನ್ಸರ್, ದೇ ಗಾಟ್ ಅಪ್ ಅರ್ಲಿ ಆನ್ ದೇರ್ ಓನ್ ಆ್ಯಂಡ್ ಗಾಟ್ ರೆಡಿ ಫಾರ್ ಸ್ಕೂಲ್. Even do their homework, even do their work independently. They learn that one's duty is very important to come up in life ಅಂತಕ್ಕಂಥದ್ದು. ಇದರಲ್ಲೇ ಚಾಯ್ಸ್ ಇರ್ತಕ್ಕಂಥದ್ದು ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂಥ ಪಾಠ ಸಪ್ಲಿಮೆಂಟ್ ರೀಡಿಂಗ್ ಪಾಠದಲ್ಲಿ ಬಂದಿರತಕ್ಕಂಥದ್ದು. ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಬ್ರಿಂಗ್ ದ ಹ್ಯಾಪಿನೆಸ್ ಟು ದಿ ಟಿಬೆಟಿಯನ್ ವಿಲೇಜರ್ಸ್. ಆನ್ಸರ್ ನೋಡೋದಾದರೆ ದ ಬರ್ಡ್ ಆಫ್ ಹ್ಯಾಪಿನೆಸ್ ಬ್ರಾಟ್ ಹ್ಯಾಪಿನೆಸ್ ಟು ದ ಟಿಬೆಟಿಯನ್ ವಿಲೇಜರ್ಸ್ ಬೈ granting the boy Wangjia's wish for his community, warmth, happiness, forest, flowers, fields and rivers. After Wangjia's difficult journey, the bird fulfilled his selfless request, ending his people's sufferings and bringing an abundance of warmth and natural beauty their lives ಅಂತಕ್ಕಂಥದ್ದು. ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸಂಖ್ಯೆ 25. ಇಲ್ಲಿ 3 ಅಂಕಗಳಿರ್ತಕ್ಕಂತಹ ಪಾಠಗಳ ಮೇಲೆ ಒಂದು ಪ್ರಶ್ನೆ, ಪದ್ಯದ ಮೇಲೆ ಇನ್ನೊಂದು ಪ್ರಶ್ನೆ. ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಕ್ವಶನ್ ನಂಬರ್ 25ರಲ್ಲಿ ಎ ಹೀರೋ ಪಾಠದ ಮೇಲೆ 3 ಅಂಕಗಳಿಗೆ ಬರ್ತಕ್ಕಂತಹ ಪ್ರಶ್ನೆ. ಇಂಪಾರ್ಟೆಂಟ್ ಪ್ರಶ್ನೆ, ಗ್ಯಾರಂಟಿ ಪ್ರಶ್ನೆಗಳಾಗಿರೋದರಿಂದ ಸ್ವಲ್ಪ ತಾವು ಗಮನ ಹರಿಸಬೇಕು. ಪ್ರಶ್ನೆ ಏನಿದೆ ಅಂತಂದರೆ, ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್. ಫುಲ್ ಆ್ಯಂಡ್ ಫೈನಲ್ 100% ಬರ್ಬೋದಾಗಿರ್ತಕ್ಕಂಥ ಪ್ರಶ್ನೆ ಇದು. ನಾಳೆ ಪ್ರಶ್ನೆ ಸಂಖ್ಯೆ 35. ಆನ್ಸರ್ ನೋಡೋದಾದರೆ, ಆ್ಯಸ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಅ ವಿಲೇಜ್ ಬಾಯ್ ಹೂ ಹ್ಯಾಡ್ ಅ ಫೌಟ್ ಬ್ರೇವ್ಲಿ ಅಗೇನ್ಸ್ಟ್ ಅ ಟೈಗರ್ ವೈಲ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್. ಸ್ವಾಮಿ ಆರ್ಗ್ಯೂಡ್ ದ್ಯಾಟ್ ದ ಬಾಯ್ ಕುಡ್ ನಾಟ್ ಫೈಟ್ ಅಗೇನ್ಸ್ಟ್ ಅ ಟೈಗರ್. He must have been a strong grown-up person. Swami's father said that courage was more important than the strength and age. When Swami was not ready to accept it, his father challenged him to prove his courage by sleeping alone in the office room. While he was sleeping, he saw a dark figure believed to be the devil. Swami dug his teeth into the leg. It turned out to be a notorious burglar. Thus, Swami became unexpectedly a hero. Again, question number 26. 3 ಮಾರ್ಕಿಗೆ ಇರ್ತಕ್ಕಂಥ ಪ್ರಶ್ನೆ. ಇದು ಕೂಡ ಕಂಪಲ್ಸರಿ 100% ಬರ್ತಕ್ಕಂಥ ಪ್ರಶ್ನೆ. The physical appearance of jazz player doesn't match when he plays on his saxophone. Explain ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. Answer another, the jazz player has a pathetic appearance. He has a wrinkled face and closed eyes full of worries. His collar faded blue, old shirt turned dark with sweat, old necktie is undone and drops. Old jacket is holding his sagging stomach. He had run-down shoes having paper in them. His unshaven face shows pain. There lies an old alto saxophone across his chest. The jazz player is a poor man. He cannot afford to buy a new shoes, so he wears old shoes in which he has stuffed paper in order to feel comfortable. His face is full of wrinkle and his unshaven. The jazz player is proud of his race. He is proud to be a black man. Though into the beginning of the poem, the jazz player is shown to be a poor man who is full of worries and pain. But later, when we see him playing a saxophone, we realize that he is a man who knows that he has been sent into the world to preach, to give a religious message. He is to preach the black gospel of jazz. He begins to preach through the music coming from the saxophone and feels that he is not a black man but a bird which flies higher and higher with the music
and its note, but once the music is over, he is back to reality and feels that he is the same black man again, back to his poor life. ಇನ್ನು ಮೇನ್ ಕ್ವಶನ್ ನಂಬರ್ 27 ನೋಡೋದಾದ್ರೆ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಇಲ್ಲಿ ಆರ್ಸಿಗಳಿರ್ತಕ್ಕಂಥದ್ದು, ಎಕ್ಸ್ಟ್ರಾಕ್ಟ್ಗಳಿರ್ತಕ್ಕಂಥದ್ದು. ಯಾವ್ಯಾವ ಪಾಠದ ಮೇಲೆ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟ್ ಅಂತಂದರೆ ಇಲ್ಲಿ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಲೆಸನ್ ನಂಬರ್ 2 ಮೇಲೆ 100% ಬರ್ತಕ್ಕಂಥ ಒಂದು ಕ್ವಶನ್ ಇರ್ತದೆ. ಇಲ್ಲಿ ಬಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ, ಐ ಥಿಂಕ್ ಇಟ್ ಈಸ್ ಅಸ್ಟಾನಿಸಿಂಗ್ ದ್ಯಾಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಅ ಟ್ರೈನ್ ಆ್ಯಂಡ್ ರಿಸ್ಕ್ ಈಸ್ ಲೈಫ್ ಫಾರ್ ಮೀ ಅಂತಕ್ಕಂಥದ್ದು. ಯಾರು ಹೇಳಿದಿರ್ತಕ್ಕಂಥ ಮಾತಂತಂದರೆ ಇಲ್ಲಿ ಹೂ ಡಸ್ ಐ ರೆಫರ್ ಟು ಅಂತಂದಾಗ ರೋಮತ್ ಅಲ್ರೇಜಾ. ಹೂ ವಾಸ್ ದ ಸ್ಟ್ರೇಂಜರ್? ಮಲ್ಲೇಶ್ವರಿ ಮಿಶ್ರಾ ವಾಸ್ ಸ್ಟ್ರೇಂಜರ್. ಹೌ ಡಿಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್? ಹೇಗೆ ಹೆಲ್ಪ್ ಮಾಡಿದೆ ಅಂತಂದರೆ, ದ ಸ್ಟ್ರೇಂಜರ್ ಮಲ್ಲೇಶ್ವರ ಹೆಲ್ಪ್ ದ ಸ್ಪೀಕರ್ ಬೈ ಜಂಪಿಂಗ್ ಆಫ್ ದ ರನ್ನಿಂಗ್ ಟ್ರೈನ್ ಆಫ್ಟರ್ ಸಿ ಫೆಲ್, ಪಿಕ್ಕಿಂಗ್ ಹರ್ ಅಪ್ ಆ್ಯಂಡ್ ದೆನ್ ರಶಿಂಗ್ ಹರ್ ಟು ದಿ ಹಾಸ್ಪಿಟಲ್ ಫಾರ್ ಇಮಿಡಿಯೇಟ್ ಮೆಡಿಕಲ್ ಟ್ರೀಟ್ಮೆಂಟ್. ನೆಕ್ಸ್ಟ್ ನೋಡೋದಾದರೆ ಒಂದು ನೆನ್ಪಿಟ್ಕೊಳ್ರಿ, ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ಒಂದು ಎಕ್ಸ್ಟ್ರಾಕ್ಟ್ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 28 ನೋಡೋದಾದ್ರೆ, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ಲೈಸ್ ಆಫ್ 15 ಈಸ್ ಹ್ಯಾಂಡ್ಸ್? ಸೊ ಇದು ಲೆಸನ್ ನಂಬರ್ 6 ದ ಡಿಸ್ಕವರಿ ಪಾಠದಿಂದ, ಅಲ್ಲಿ ಒಂದು 100% ಬರ್ತದೆ. ಎಕ್ಸ್ಟ್ರಾಕ್ಟ್ಗಳನ್ನು ಪ್ರಿಪೇರ್ ಮಾಡಬೇಕು. ಹೂ ಇಸ್ ದ ಸ್ಪೀಕರ್? ಈ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಡಿಯೋಗೋ ಗಾರ್ಸಿಯಾ. ಹೂ ಡಸ್ ಒನ್ ಮ್ಯಾನ್ ರೆಫರ್ ಟು ಅಂತಂದರೆ ಇಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಈಸ್ ದಿ ಒನ್ ಮ್ಯಾನ್. ಸಿ ಆನ್ಸರ್ ಕ್ವಶನ್ ನೋಡೋದಾದ್ರೆ, ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್ ಅಂತಂದಾಗ, ಡಿಯೋಗೋ ಆ್ಯಂಡ್ ಅದರ್ ಸೀಮೆನ್ ವೇರ್ ಬಿಕಮಿಂಗ್ ಇಂಪೇಷಂಟ್. ದೇ ವಾಂಟೆಡ್ ಟು ಗೋ ಬ್ಯಾಕ್ ಸ್ಪೇನ್ ಬಟ್ ಕೊಲಂಬಸ್ ವಾಸ್ ನಾಟ್ ರೆಡಿ ಟು ಡೂ ಸೋ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ನೋಡೋದಾದ್ರೆ, ಇಟ್ ಈಸ್ ನೋ ಕ್ಯಾರಿಯರ್ ಫಾರ್ ದಿ ಬ್ರೈಟ್ ಬಾಯ್. ಈ ಎಕ್ಸ್ಟ್ರಾಕ್ಟ್ ನಮಗೆ ಬಂದಿರತಕ್ಕಂಥದ್ದು ಲೆಸನ್ ನಂಬರ್ 7 ಕಲರ್ಸ್ ಆಫ್ ಸೈಲೆನ್ಸ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಈ ಹೇಳಿಕೆಯನ್ನು ಕೊಟ್ಟವ್ರು ಯಾರು? ದಿಸ್ ಇಸ್ ನಾಟ್ ಎ ಕೆರಿಯರ್ ಫಾರ್ ಅ ಬ್ರೈಟ್ ಬಾಯ್ ಅಂತಕ್ಕಂಥ ಈ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಸತೀಶ್ ಇಸ್ ಫಾದರ್ ಮಿಸ್ಟರ್ ಅವತಾರ್ ನರೇನ್. ಹೂ ವಾಟ್ ಡಸ್ ಇಟ್ ರೆಫರ್ ಟು? ಇಟ್ ಅಂದರೆ ಯಾವುದಪ್ಪ ಅಂತಂದರೆ ಇಟ್ ರೆಫರ್ ಟು ಡ್ರಾಯಿಂಗ್ ಆ್ಯಂಡ್ ಪೇಂಟ್ ಮಾಡ್ತಕ್ಕಂಥದ್ದು, ಡ್ರಾ ಮಾಡ್ತಕ್ಕಂಥದ್ದು. ವಾಟ್ ಮೇಡ್ ದ ಸ್ಪೀಕರ್ ಥಿಂಕ್ ಸೊ? ಯಾಕೆ ಈ ರೀತಿಯಾಗಿ ಹೇಳಿದರು ಅಂತಂದರೆ, ಹಿ ಥಾಟ್ ಆರ್ಟಿಸ್ಟ್ ವುಡ್ ಗೆಟ್ ಲೋ ಪೇಮೆಂಟ್ ಆ್ಯಂಡ್ ಲಿವ್ ಇನ್ ಅ ಪಾವರ್ಟಿ. ಆರ್ಟಿಸ್ಟ್ಗಳಾದವರು, ಕಲಾವಿದರಾದವರು ಹೆಚ್ಚಿನ ಹಣವನ್ನು ಗಳಿಕೆ ಮಾಡೋಕ್ಕಾಗೋದಿಲ್ಲ, ಬಡತನದಲ್ಲಿ ಬದುಕಬೇಕಾಗ್ತದೆ ಅನ್ನೋ ಕಾರಣಕ್ಕೆ ಈ ಮಾತನ್ನು ಹೇಳ್ತಾರೆ. ಇನ್ನು ಎಕ್ಸ್ಟ್ರಾಕ್ಟ್ ನೋಡೋದಾದರೆ ಕ್ವಶನ್ ನಂಬರ್ 30, ಇನ್ ಅ ಸಾಲಿಟರಿ ಕನ್ಫೈನ್ಮೆಂಟ್ ಆ್ಯಸ್ ಕಂಪ್ಲೀಟ್ ಆ್ಯಸ್ ಎನಿ ಗ್ಯಾಲ್. ಸೊ ಇದು ನಿಮಗೆ 100% ಲಾಸ್ಟ್ ಪದ್ಯ ಯಾವುದಪ್ಪ ಅಂತಂದರೆ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಒಂದು ಎಕ್ಸ್ಟ್ರಾಕ್ಟ್ ನಿಮಗೆ ಬರ್ತಕ್ಕಂಥದ್ದು, ನೆನಪಿರಲಿ. ಹೂ ಇಸ್ ದ ಸ್ಪೀಕರ್ ಇನ್ ದ ಅಬೋವ್ ವರ್ಡ್? ಈ ಮೇಲಿನ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂತಂದರೆ ಇಲ್ಲಿ ಪೋಯೆಟ್ ಆಗಿರ್ತಕ್ಕಂತಹ ನಾರ್ಮನ್ ನಿಕಲ್ಸನ್. ನೆಕ್ಸ್ಟ್ ನೋಡೋದಾದರೆ ವಾಟ್ ಈಸ್ ರೆಫರ್ ಟು ಆ್ಯಸ್ ಅ ಸಾಲಿಟರಿ ಕನ್ಫೈನ್ಮೆಂಟ್? ಇದು ಯಾವುದಕ್ಕೆ ಸಂಬಂಧಪಡ್ತಕ್ಕಂತಂದರೆ ಲೈಫ್ ಇನ್ ದ ಸ್ಪೇಸ್ ಶೀಪ್. ಅಲ್ಲಿ ಔಟರ್ ಸ್ಪೇಸ್ನಲ್ಲಿ ಹೋದಾಗ ಲೈಫ್ ಹೆಂಗಿರ್ತದೆ ಅಂತಕ್ಕಂಥದ್ದು, ಅದರಲ್ಲಿನೇ ಸ್ಪೇಸ್ ಶೀಪ್ ಒಳಗಡೆ ಇದ್ದಾಗ ಅವರಿಗೆ ಯಾವ ಥರ ಅನ್ನಿಸ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಸಾಲಿಟರಿ ಕನ್ಫೈನ್ಮೆಂಟ್ಗೆ ಹೋಲಿಕೆ ಮಾಡ್ತಾರೆ. ನೆಕ್ಸ್ಟ್ ನೋಡೋದಾದರೆ ವೈ ಡಸ್ ದ ಸ್ಪೀಕರ್ ಸೇ ಸೊ? ಈ ಮಾತನ್ನು ನಾರ್ಮನ್ ನಿಕಲ್ಸನ್ ಅವರು ಯಾಕೆ ಹೇಳಿದರು ಅಂತಕ್ಕಂಥದ್ದು. ಆನ್ಸರ್ ನೋಡೋದಾದರೆ, ಹಿ ವಾಸ್ ಕನ್ಫೈನ್ಡ್ ಆ್ಯಸ್ ಇನ್ ಅ ಜೈಲ್ ಇನ್ ದ ಕ್ಯಾಪ್ಸುಲ್ ಡೋರ್ ಆಫ್ ದ ಸ್ಪೇಸ್ ಕ್ರಾಫ್ಟ್. ಅಲ್ಲಿ ಜೈಲಿನಲ್ಲಿ ಹಾಕಿದಂಗೆ ಆಗ್ತದೆ ಆ ಸ್ಪೇಸ್ ಕ್ರಾಫ್ಟ್ ಒಳಗಡೆ ಅಂತಕ್ಕಂಥ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಪ್ರಶ್ನೆ ಸಂಖ್ಯೆ 31 ನಿಮಗಿಲ್ಲಿ ಪ್ರೊಫೈಲ್ ರೈಟಿಂಗ್ ಇರ್ತದೆ. ಪ್ರೊಫೈಲ್ ರೈಟಿಂಗನ್ನು ಹೇಗೆ ಬರೀಬೇಕು ಅನ್ನೋದ್ರ ಮೇಲೆ ನಮ್ಮ ಆಲ್ರೆಡಿ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ, ನಮ್ಮ ಚಾನಲನ್ನು ತಾವು ಸರ್ಚ್ ಮಾಡ್ಬೋದು. ಇದು ನಮಗೆ ಇರ್ತಕ್ಕಂಥ ಪ್ರೊಫೈಲ್ ರೈಟಿಂಗನ್ನು ಈ ರೀತಿಯಾಗಿ ಬರೀಬೇಕು. ಮಿಸ್ಟರ್ ರಾಘವೇಂದ್ರ ಈಸ್ ಅ 55 years old education officer. He is a well educated, holding BSc and MA degrees. He is a 5 feet 4 inches tall and weight 55 kg. He has a small family with one son who is an engineer and one daughter who is studying MBBS. Mr. Raghavendra is popular because he is a very helpful and is known as the best gardener in the area. His hobbies including gardening, beekeeping and coin collecting. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 32 ಸ್ಟೋರಿ ಡೆವಲಪ್ಮೆಂಟ್ ಇರ್ತಕ್ಕಂಥದ್ದು. ಇಲ್ಲೊಂದು ಸ್ಟೋರಿಯನ್ನು ಶಾರ್ಟಾಗಿ ಕೊಟ್ಟಿರ್ತಕ್ಕಂಥದ್ದು. ಸ್ಟೋರಿ ಡೆವಲಪ್ಮೆಂಟು ಕೂಡ ಹೌ ಟು ಸ್ಟಾರ್ಟ್ ಆ್ಯಂಡ್ ಹೌ ಟು ಎಂಡ್, ಹೇಗೆ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಸ್ಟೋರಿ ಡೆವಲಪ್ ಮಾಡಬೇಕು, ಅದನ್ನ ಹೆಂಗೆ ಕನ್ಕ್ಲೂಡ್ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ಈಗಾಗಲೇ ಶೇರ್ ಮಾಡಿದ್ದೀವಿ. ತಾವು ಚಾನಲನ್ನು ಸರ್ಚ್ ಮಾಡಿ ವಿಡಿಯೋನ ನೋಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 33 ಪಿಕ್ಚರ್ ರೀಡಿಂಗ್. ಅದರ ಬಗ್ಗೆ ಕೂಡ ವಿವರವಾಗಿರ್ತಕ್ಕಂತಹ ಕಂಪಲ್ಸರಿ 100ಗೆ 100% ದಟ್ ಮೀನ್ಸ್ 3 ಅಂಕ ಬರ್ತಕ್ಕಂತಹ ರೀತಿಯಲ್ಲಿ
ಪಿಕ್ಚರ್ ಎಡಿಟಿಂಗ್ ಹೆಂಗೆ ಬರೀಬೇಕಂತಕ್ಕಂಥ ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಕ್ವೆಶ್ಚನ್ ನಂಬರ್ 34 ಪದ್ಯವನ್ನು ಕಂಠಪಾಠ ಮಾಡಿ ಬರೀತಕ್ಕಂಥದ್ದು ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯನ್ನು ಪ್ರಿಪೇರ್ ಮಾಡಿದರೆ 100% 4 ಅಂಕಗಳು ಬರ್ತವೆ. ಇನ್ನು ಕ್ವೆಶ್ಚನ್ ನಂಬರ್ 35 ಏನಿರ್ತೈತಪ್ಪ ಅಂತಂದರೆ ನಿಮಗಿಲ್ಲಿ ಪ್ಯಾಸೇಜ್ ಬರೀತಕ್ಕಂಥದ್ದು ಇರ್ತದೆ. ಅಲ್ಲಿ ಕೀ ವರ್ಡ್ಸ್ಗಳನ್ನ ನೋಡಿಕೊಂಡು ನೀವು ಆನ್ಸರನ್ನು ಹುಡುಕ್ಬೋದು. ಪ್ಯಾಸೇಜನ್ನು ಹೇಗೆ ಬರೀಬೇಕು ಅನ್ನೋದಕ್ಕೂ ಕೂಡ ವಿಡಿಯೋ ಮಾಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಚಾನಲನ್ನು ಸರ್ಚ್ ಮಾಡಬೇಕು. ಅದಾಗ್ತಿದ್ದಂಗೆ ಕ್ವೆಶ್ಚನ್ ನಂಬರ್ 36 ನಿಮಗಿಲ್ಲಿ 3 ಸಮರಿಗಳನ್ನ ಕೊಟ್ಟರೂ ಕೂಡ ನೀವು ಬೇಕಾದ ಒಂದಕ್ಕೆ ಸಮರಿಯನ್ನು ಬರೀಬೇಕಾಗ್ತದೆ. ಫಾರ್ ಹೌ ಮೆನಿ ಮಾರ್ಕ್ಸ್? ಫಾರ್ 4 ಮಾರ್ಕ್ಸ್. ಸಮರಿಗಳ ಮೇಲೆ 3 ಸಮರಿಗಳನ್ನು ಡಿಟೇಲಾಗಿ ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡಿಬಿಟ್ಟಿದ್ದೀವಿ. ಇನ್ನು ಕ್ವೆಶ್ಚನ್ ನಂಬರ್ ಹಾಗೆ 37 ಅದರಲ್ಲಿ ಎಸೆ ರೈಟಿಂಗ್ ಇರ್ತಕ್ಕಂಥದ್ದು 3 ಎಸೆ ರೈಟಿಂಗ್ನಲ್ಲಿ ನೀವು ಬೇಕಾದ ಒಂದನ್ನು ಬರೀಬೇಕಾಗ್ತದೆ. ಸೊ ಈ ವರ್ಷಕ್ಕೆ ಏರ್ ಪೊಲ್ಯೂಷನ್ ಒಂದನ್ನು ನೀವು ಪ್ರಿಪೇರ್ ಮಾಡಿದರೆ ಉತ್ತಮ. ಇನ್ನು ಲಾಸ್ಟ್ ಪ್ರಶ್ನೆ ಸಂಖ್ಯೆ 38 ಲೆಟರ್ ರೈಟಿಂಗ್ ಇರ್ತದೆ. ಅಲ್ಲಿ 5 ಅಂಕಗಳಿಗೆ ಇರ್ತಕ್ಕಂತಹ ಪ್ರಶ್ನೆ. ಅಲ್ಲಿ ಅಫಿಷಿಯಲ್ ಲೆಟರ್ ಮತ್ತು ಪರ್ಸನಲ್ ಲೆಟರ್ಗಳನ್ನ ಹೇಗೆ ಬರೀಬೇಕು ಅಂತಕ್ಕಂಥದ್ದು ಕೂಡ ನಾವು ವಿಡಿಯೋ ಮಾಡಿದ್ದೀವಿ. ಹಾಗಾಗಿ ಇಲ್ಲಿವರೆಗೂ ಸಾಧ್ಯ ಆದಷ್ಟು ನಾಳೆ ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ 75 to 80 ಪ್ರಶ್ನೆಗಳು ಇದೇ ಪ್ರಶ್ನೆ ಪತ್ರಿಕೆಯಿಂದ ಬರ್ತಕ್ಕಂಥ ಸಾಧ್ಯತೆ ಇರೋದರಿಂದ ತಾವು ಸರಿಯಾದ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.